ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಲಾಗ್ ಬಂದುಬಿಟ್ಟು ನೋಡ್ತಾ ಇದ್ದೀರಾ, ನಾನಿವತ್ತು ಯಾವ ಪ್ರಾಡಕ್ಟನ್ನ ತಗೊಂಡು ಬಂದಿದ್ದೇನೆ ಅಂತ. ಸೊ ಗ್ರೈಂಡರನ್ನು ನಾನಿವತ್ತು ತಗೊಂಡು ಬಂದಿದ್ದೆ. ಸೊ 2 ಡೇಸ್ ಆಗಿತ್ತು ನಾನು ತಗೊಂಡು ಬಂದು. ನನಗೆ ವಿಡಿಯೋನ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇದನ್ನು ನಿಮ್ಮ ಎಲ್ಲರ ಎದುರಿಗೇ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹಾಗೆ ಪ್ಯಾಕನ್ನು ಸ್ಟಾಕಲ್ಲಿಟ್ಟಿದ್ದೆ. ಸೊ ನೋಡ್ಬೋದು ಏನೇನು ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ಎಲ್ಲ ಇವತ್ತು ನಿಮ್ಮ ಎದುರುಗಡೆನೇ ಬಾಕ್ಸನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ನೀಟಾಗಿ ಪ್ಯಾಕಿಂಗನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಐಟಮ್ಸಲ್ಲಿ ಏನೇನು ಬಂದಿದೆ ಅಂತ ಚೆಕ್ ಮಾಡೋಣ. ನೋಡಿ, ಒಂದು ಬಿಲ್ಲನ್ನು ಕೊಟ್ಟಿದ್ದಾರೆ, ಹಾಗೆಯೇ ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ನನಗೆ ತುಂಬ ದಿನ ಆಗಿತ್ತು ಗ್ರೈಂಡರ್ನ ತಗೊಳ್ಬೇಕು ಅಂತ ಹೇಳಿಬಿಟ್ಟು ತಗೊಳ್ಳೋಣ ಅಂತ ಹೇಳಿ ನನಗೆ ಪ್ಲ್ಯಾನಿಂಗ್ ಇತ್ತು. ಆದರೆ ನಾವು ಇರೋದು ಇಬ್ಬರೇ ಆಗಿರೋದ್ರಿಂದ ನಮಗೆ ಅಷ್ಟೊಂದು ದೊಡ್ಡ ಗ್ರೈಂಡರ್ ಯೂಸ್ ಆಗಲ್ವೇನೋ ಅಂತ. ಸೊ ಫೈನಲ್ ಇಲ್ಲ, ನನಗೆ ಗ್ರೈಂಡರ್ ತಗೊಳ್ಳೇಬೇಕು ಅಂತ ತುಂಬ ಆಸೆ ಅನ್ನಿಸ್ತು. ಹಾಗೆಯೇ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಶಾಪ್ಗೆ ಹೋಗಿದ್ವಿ. ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರಲಿಲ್ಲ. ಶಾಪ್ಗೆ ಹೋಗಿಬಿಟ್ಟು ನಾನು ಐಟಮ್ಸ್ಗಳನ್ನೆಲ್ಲ ನೋಡಿದಾಗ ನನಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಹಾಗೆಯೇ ಕಾಮನ್ನಾಗಿ ಐಟಮ್ಸ್ಗಳು ಏನೇನು ಗ್ರೈಂಡರಲ್ಲಿ ಬಂದಿರುತ್ತೆ, ಸೊ ಇದರಲ್ಲೂ ಕೂಡ ಅಷ್ಟೇ ಐಟಮ್ಸ್ಗಳು ಬಂದಿರೋದು. ಸೊ ನೋಡೋಣ ಬನ್ನಿ ಏನೇನು ಐಟಮ್ಸ್ಗಳು ಕೊಟ್ಟಿದ್ದಾರೆ ಅಂತ. ಫೈನಲ್ಲಿ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ವಿ. ನೋಡಿ, ಎಷ್ಟೊಂದು ಐಟಮ್ಸ್ಗಳನ್ನು ಸೇಫಾಗಿಡೋಕ್ಕೆ ಅಂತ ಎಷ್ಟೊಂದು ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ತುಂಬ ವೇಟ್ ಇದೆ, ಯಾಕೆಂದರೆ ಇದರಲ್ಲಿರೋದು ಗ್ರೈಂಡರಲ್ಲಿ ಒಂದು ಕಲ್ಲನ್ನು ಸೆಟ್ ಮಾಡಿರ್ತಾರೆ, ಹಾಗಾಗಿ ತುಂಬ ವೇಟ್ ಇರುತ್ತೆ. ಸೊ ನೋಡ್ತಾ ಇದ್ದೀರಾ, ಫೈನಲ್ಲಿ ನಮ್ಮ ಗ್ರೈಂಡರು ತಗೊಂಡು ಬಂದ್ವಿ. ನೋಡಿ, ಇದು ಒಂದು ಕ್ಯಾಪನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಮೇಲ್ಗಡೆ ಕ್ಯಾಪ್ ಕೊಟ್ಟಿರ್ತಾರೆ, ಅದು ನೀಟಾಗಿ ಟೈಟ್ ಮಾಡಿದರೆ ಮಾತ್ರ ಇದು ಸೆಟ್ಟನ್ನು ಮಾಡೋಕ್ಕೆ ಸರಿಯಾಗತ್ತೆ. ಹಾಗೆಯೇ ನೆಕ್ಸ್ಟಲ್ಲಿ ನೋಡೋಣ ಫ್ರೆಂಡ್ಸ್ ಏನೇನು ಐಟಮ್ಸು ಬಂದಿದೆ ಅಂತ. ಅದ್ರ ಜೊತೆಗೆ ಇದರಲ್ಲಿ ಚಪಾತಿ ಹಿಟ್ಟನ್ನು ನಾವು ಕಲಿಸ್ಬೋದು, ಹಾಗೆ ಕೊಬ್ಬರಿಯನ್ನು ಕೂಡ ತುರಿಬೋದು. ಸೊ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ಗಳಲ್ಲಿ ಈ ಒಂದು 2 ಪ್ರಾಡಕ್ಟ್ಗಳ ಬಗ್ಗೆ ನೀವು ನೋಡಿರ್ತೀರ. ಸೊ ನಾನಿವತ್ತು ರಿವೀಲ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡಿ, ಯಾವ ಥರ ಸೆಟ್ ಮಾಡಬೇಕು ಅನ್ನೋದನ್ನು ಕೂಡ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಕ್ಯಾಪ್ ಇರುತ್ತೆ. ಈ ಕ್ಯಾಪನ್ನು ತೆಗೆದಾಗ ಈ ಒಂದು ಏನು ಗ್ರೈಂಡರು ಕಲ್ಲುಗಳಿರುತ್ತೆ ಇದನ್ನು ಎತ್ಕೊಳ್ಬೋದು. ಸೊ ನೆಕ್ಸ್ಟಲ್ಲಿ ಇದು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಜೊತೆಗೆ ನಾನು ಹೇಳಿದಲ್ವ, ಚಪಾತಿ ಕಲಿಸೋಕ್ಕೆ ಹಾಗೆಯೇ ಕೊಬ್ಬರಿ ತುರೋಕ್ಕೆ 2 ಆಪ್ಷನ್ ಇದೆ ಅಂತ. ಸೊ ನೋಡಿ, ಇದು ಚಪಾತಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೋದು ಇದರಿಂದ. ಸೊ ನೆಕ್ಸ್ಟಲ್ಲಿ ಈ ಕ್ಯಾಪನ್ನು ಹಾಕಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಇದು ಸೆಟ್ ಮಾಡಿಬಿಟ್ಟು ಈ ಕ್ಯಾಪನ್ನು ಹಾಕಬೇಕು. ಸೊ ಫೈನಲಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸುತ್ತ ಎಲ್ಲ ಒಂದು ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಬೇಕು. ಯಾಕೆ ಆಯಿಲನ್ನು ಸ್ಪ್ರೆಡ್ ಮಾಡಬೇಕು ಅಂತ ಅಂದರೆ, ಹಿಟ್ಟು ಈ ಒಂದು ಇದಕ್ಕೆಲ್ಲ ಗ್ರೈಂಡರ್ ಒಳಗಡೆ ಎಲ್ಲ ಕೂತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾವು ಇದನ್ನು ಆಯಿಲನ್ನು ಸರಿಯಾಗಿ ಗ್ರೀಸ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಕ್ಯಾಪನ್ನು ಈ ಥರ ಹಚ್ಬೋದು. ಸೊ ಇದ್ರ ಮೇಲ್ಗಡೆ ನೀವು ಕ್ಯಾಪನ್ನು. ಸೊ ನೋಡೋಣ, ನೆಕ್ಸ್ಟಲ್ಲಿ ನಾವು ಇವಾಗ ಕೊಬ್ಬರಿ ತುರಿಯೋದನ್ನು ಸೆಟ್ ಮಾಡೋಣ. ಹಾಗೆಯೇ ಈ ಚಪಾತಿ ಕಲಿಸೋದಾಗಿರ್ಬೋದು, ಆಮೇಲೆ ಈ ಚಿಕ್ಕ ಗ್ರೈಂಡರು ನಮ್ಮ ಚಿಕ್ಕ ಫ್ಯಾಮಿಲಿಗೆ ತುಂಬಾ ಯೂಸ್ ಆಗುತ್ತೆ. 2 ಜನ 3 ಜನ ಇದ್ದಿರೋ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ, ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ನೋಡಿ, ಹಾಗೆಯೇ ಇದರಿಂದ ನಾವು ಏನು ಗ್ರೈಂಡನ್ನು ಮಾಡಿರುವಂಥ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಅಡುಗೆಯಲ್ಲೂ ಕೂಡ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಕೊಬ್ಬರಿ ತುರಿಯುವಂಥ ಒಂದು ಬ್ಲೇಡನ್ನು ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಕೊಬ್ಬರಿಯನ್ನು ಬಟ್ಲಿರುತ್ತೆ ನೋಡಿ, ಕೊಬ್ಬರಿ ಬಟ್ಲು, ಅದನ್ನು ನಾವು ಇದಕ್ಕೆ ಏನು ಈ ಥರ ರೌಂಡಾಗಿ ಹಿಡಿದ್ಬಿಟ್ಟು ನಾವು ಆಪ್ರೇಟ್ ಮಾಡಿದಾಗ ಇದು ಚೆನ್ನಾಗಿ ಗ್ರೈಂಡ್ ಬಂದುಬಿಡುತ್ತೆ.
ಸೊ ನೋಡಿ ಈ ಥರ ಸೆಟ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟಲ್ಲಿ ಇದು ತೆಗೆದ್ಬಿಟ್ಟು ಹಾಗೆಯೇ ಈ ಒಂದು ಗ್ರೈಂಡರ್ ಬೌಲ್ ಏನಿದೆ ಅದನ್ನು ಕೂಡ ನಾವು ತೆಗೆದುಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಸೊ ನೋಡಿ ಎಷ್ಟೊಂದು ವೇಟ್ ಇದೆ ಅಂತ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ ಇದ್ರ ಮೇಲ್ಗಡೆ ತುಂಬಾ ಡಸ್ಟ್ ಥರ ಇರುತ್ತೆ. ಸೊ ನಾವು ಮೊದಲಿಗೆ ಹೊಸದಾಗಿ ತೊಗೊಂಡು ಬಂದಾಗ ಇದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಯಾಕಂದರೆ ಇದರಲ್ಲಿರುವಂಥ ಉಸುಗು ಅಂತ ಹೇಳ್ತೇವೆ ನೋಡಿ, ಕಲ್ಲನ್ನು ಏನು ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ 1-2 ಸರಿ ಆದರೂ ಕ್ಲೀನ್ ಮಾಡೋಕ್ಕೆ ಅಂತ ಎಕ್ಸ್ಟ್ರಾ ಏನಾದರೂ ಅದಕ್ಕೆ ಗ್ರೈಂಡ್ ಮಾಡಬೇಕು. ಅಂದರೆ ಸ್ವಲ್ಪ ಅಕ್ಕಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಈ ಥರದ್ದನ್ನು ನೆನೆಸ್ಬಿಟ್ಟು ನಾವು ಗ್ರೈಂಡ್ ಮಾಡಿ ಅದನ್ನು ಎಸೆದ ಮೇಲೆ ಮತ್ತು ಆಮೇಲೆ ಕ್ಲೀನ್ ಮಾಡಿದ ನಂತರ ನಾವು ಮನೆಗೆ ಏನಾದರೂ ಐಟಮ್ಸ್ಗಳನ್ನ ಗ್ರೈಂಡ್ ಮಾಡ್ಕೊಳ್ಬೋದು. ಯಾಕಂದರೆ ಹೊಸ ಒಂದು ಇವಾಗ ಮನೇಲಿ ಹಳ್ಳಿಗಳಲ್ಲೆಲ್ಲ ಒರಳಿನ ಕಲ್ಲು ಅಂತ ಹೇಳ್ತಾರೆ, ಆ ಥರ ಎಲ್ಲ ಒರಳಿನ ಕಲ್ಲು ಏನಿರುತ್ತೆ ನೋಡಿ, ಆ ಒಂದು ಕಲ್ಲುಗಳಲ್ಲಿ ಯಾವ ರೀತಿ ಉಸುಗು ಬರುತ್ತೆ, ಹೊಸದಾಗಿ ತಂದಿರುವಂಥ ಒರಳಲ್ಲಿ ಹೇಗೆ ಉಸುಗು ಬರುತ್ತೆ, ಸೊ ಇದರಲ್ಲೂ ಅದೇ ಥರ ಸ್ವಲ್ಪ ಉಸುಗಾಗಿರ್ಬೋದು ಈ ಥರ ಬರುತ್ತೆ. ಸೊ ಹಾಗಾಗಿ ಮೊದಲಿಗೆ 1 ಸರಿ ಅಥವಾ 2 ಸರಿ ಸ್ವಲ್ಪ ಅಕ್ಕಿಯನ್ನು ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಚೆಲ್ಲಬೇಕು. ಸೊ ನೋಡಿ ಯಾವ್ಯಾವ ಐಟಮ್ಸ್ಗಳನ್ನು ಗ್ರೈಂಡರಲ್ಲಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ಬಾಕ್ಸ್ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ. ಇಡ್ಲಿ ಹಿಟ್ಟಾಗಿರ್ಬೋದು, ದೋಸೆ ಹಿಟ್ಟಾಗಿರ್ಬೋದು, ಹಾಗೆಯೇ ವಡೆಗಳನ್ನು ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಪ್ರಾಡಕ್ಟ್ಗಳದ್ದು ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅಲ್ಲಿ ಬಂದುಬಿಟ್ಟು ನಮಗೆ ಮಾಡೆಲ್ ಯಾವ ಥರ ಬೇಕು, ಗ್ರೈಂಡರ್ ಯಾವ ಮಾಡೆಲ್ ಬೇಕು ಅಂತ ಹೇಳಿಬಿಟ್ಟು ಕೂಡ ಇಲ್ಲಿ ಡಿಸೈನನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಮಗೆ ಈ ಥರ ಬೇಕು ಅಂತ ಹೇಳಿದರೆ ಅವರು ಅವೈಲಬಲ್ ಇದ್ದರೆ ಕೊಡ್ತಾರೆ, ಇಲ್ಲ ಅಂತ ಅಂದರೆ ತರಿಸಿ ಕೂಡ ಕೊಡ್ತಿರ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿದ್ದರೆ ಸೊ ಹಾಗೆಯೇ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ, ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳಿಬಿಟ್ಟು ನಿಮ್ಗೆ ಅನಿಸಿದರೆ ಕಮೆಂಟಲ್ಲಿ ಪ್ಲೀಸ್ ತಿಳಿಸಿ. ಸೊ ನೋಡಿ ಎಷ್ಟು ಕ್ಯೂಟಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.